ನಮಸ್ಕಾರ ರೀ ಎಲ್ಲರಿಗೆ ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಮನ್ಯಾಗ ತತ್ತಿ ಸಾಂಬಾರು ಮಾಡತ್ತೀವಿ. ಬರ್ರಿ ತೋರಿಸ್ತೀನಿ ಹೆಂಗೆ ಮಾಡ್ತೀನಿ ಅಂತ. ಇವು ತತ್ತಿ ಈಗ ಕುದ್ಯಾಕೆ ಇಟ್ಟಿದೆ ರೀ. ಕುದ್ದವು ಬರ್ರಿ ಮ್ಯಾಲಿಂದ ಸೊಪ್ಪಿ ತೆಗಿಯೋನು. ನೋಡ್ರಿ ಈಗ ಸೊಪ್ಪಿ ತಗೊಳಕತ್ತೀನಿ. ಎಲ್ಲ ನೋಡುವುದು ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತ್ರಿ. ಯಾರು ನಮ್ಮ ಚಾನಲ್ಗೆ ಹೊಸಬ್ರು ಇದ್ರಿ ಅಂದರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಹಾಗೆ ಬೆಲ್ ಐಕನ್ ಒತ್ತಿರಿ. ನಮ್ದೇನೇ ಫಸ್ಟ್ ವೀಡಿಯೋ ಬರ್ತಂದ್ರೆ ಅದು ನಿಮಗೆ ಬರ್ತೈತಿ. ನೋಡ್ರಿ ಈಗ ಮ್ಯಾಲಿನ ಸೊಪ್ಪಿ ಎಲ್ಲ ತೆಗ್ಯಾತೀವಿ. ನೋಡ್ಬೋದು ನೋಡ್ರಿ ಈಗ ತಕ್ಕೊಂಡೀವಿ. ಈಗ ಒಂದು ಬೇರೆ ಬೌಲ್ನಾಗ ಇಡಾತೀನಿ. ಬರ್ರಿ ಈಗ ಇನ್ನೊಂದು ತೆಗ್ಯಾತೀನಿ, ಅದನ್ನು ತೋರಿಸ್ತೀನಿ. ನೋಡ್ರಿ ಈಗ ಇನ್ನೂ ಒಂದು ತೆಗ್ಯಾತೀನಿ. ನೋಡ್ರಿ ಮ್ಯಾಲಿಂದ ಎಲ್ಲ ತೆಗ್ಯಾತೀನಿ. ಈಗ ಇದೊಂದು ತಗೊಂಡೀನಿ. ನೋಡ್ರಿ ಎಗ್ ಎಲ್ಲ ಸುಳ್ಕೊಂಡಿವ್ರಿ ಮ್ಯಾಲಿಂದ. ಈಗ ಇದು ಸರಿಸ್ತೀವ್ರಿ. ಈಗ ಇವೆಲ್ಲ ಹುರ್ಕೋತೀವ್ರಿ. ಬರ್ರಿ ನೋಡೋಣ. ಈಗ ಅವೆಲ್ಲ ಹುರ್ಕೊಳ್ಳೋಣ. ಈಗ ನೋಡ್ರಿ ಎಣ್ಣೆ ಹಾಕ್ಕೊಳಕತ್ತೀವಿ. ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ. ಉಳ್ಳಾಗಡ್ಡಿ ಹಾಕೊಂಡು ಚಂದಾಗೆಲ್ಲ ಫ್ರೈ ಮಾಡ್ಕೊಳ್ಳೋನು. ನೋಡ್ರಿ ಈಗ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋ ಮಟ್ಟ ಹುರಿಬೇಕು. ಹಾಗೆ ಉಳ್ಳಾಗಡ್ಡಿ ಹಸಿ ಸ್ಮೆಲ್ ಹೋಗೋ ಮಟ್ಟ ಹುರಿಬೇಕು. ನೋಡ್ರಿ ಈಗ ಕೆಂಪೆಲ್ಲ ಆಯಿತು ಮತ್ತು ಹಸಿ ವಾಸ ಎಲ್ಲ ಹೋಗೈತಿ. ಬರ್ರಿ ಈಗ ಇದು ತಕ್ಕೋತೀವಿ. ನೋಡ್ರಿ ಈಗ ಮಿಕ್ಸರ್ ಪಾತ್ರೆ ಒಳಗೆ ತಕ್ಕೋತೀನಿ. ನೋಡ್ರಿ ಈಗ ಮಿಕ್ಸರ್ ಪಾತ್ರೆ ಒಳಗೆ ತಗೊಂಡೀವಿ. ಈಗ ಕೊಬ್ಬರಿ ಹುರ್ಕೋತೀನಿ ರೀ. ಕೊಬ್ಬರಿ ಕಲರ್ನು ಚೇಂಜ್ ಆಗೋ ಮಟ್ಟ ಹುರ್ಕೋಬೇಕು. ಸ್ವಲ್ಪ ವಿಡಿಯೋ ಲಾಂಗ್ ಐತಿ, ಬಟ್ ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ. ನೀವು ಫುಲ್ ವಿಡಿಯೋ ನೋಡ್ರಿ. ಒಟ್ಟ ಸ್ಕಿಪ್ ಮಾಡಕ್ಕೆ ಹೋಗಬೇಡ್ರಿ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗೈತಿ. ಬರ್ರಿ ಈಗ ಇದನ್ನ ತಗೊಂಡ್ಬಿಡೋಣ. ಈಗ ಈ ಮಿಕ್ಸರ್ ಒಳಗೆ ಹಾಕ್ಕೋತೀವಿ. ನೋಡ್ರಿ ಹಾಕ್ಕೊಂಡೀವಿ. ಈಗ ಟೊಮೆಟೊ ಹುರ್ಕೋತೀವಿ ರೀ. ನೋಡ್ರಿ ಟಮಾಟಿ ಹಾಕತ್ತೀನಿ. ಹಾಗೆ ಮೇಲೆ ಒಂದು ಸ್ವಲ್ಪ ಎಣ್ಣೆನೂ ಹಾಕ್ಕೋತೀನಿ. ಎಣ್ಣೆ ಹಾಕ್ಕೊಂಡು ಚಂದಗೆ ಎಲ್ಲ ಹುರ್ಕೋತೀವಿ. ಟಮಾಟಿ ಕಲರ್ನು ಚೇಂಜ್ ಆಗೋ ಮಟ್ಟ ನೋಡ್ರಿ ಚಂದಗೆ ಹುರ್ಕೊಳಕತ್ತೀವಿ. ಈಗ ನೋಡ್ರಿ ಟಮಾಟಿನೂ ಹುರ್ಕೊಂಡಿವಿ. ಈಗ ಇದನ್ನು ಒಂದು ಪಾತ್ರೆ ಒಳಗೆ ತಗೋತೀವಿ. ನೋಡ್ರಿ ಈಗ ಮಿಕ್ಸರ್ ಪಾತ್ರೆ ಒಳಗೆ ತೆಗ್ಯಾತೀವಿ. ನೋಡ್ರಿ ಇದನ್ನು ತಗೊಂಡಿವಿ. ಈಗ ಒಂದೆರಡು ಲವಂಗ ಹಾಕ್ತೀನಿ ರೀ. ಹಾಗೆ ಈಗ ಒಂದು ಸ್ವಲ್ಪ ಜೀರಿಗೆನೂ ಹಾಕ್ಕೋತೀವಿ. ಈಗ ನೋಡ್ರಿ ಒಂದು 4 ಬೆಳ್ಳುಳ್ಳಿನೂ ಹಾಕ್ಕೋತೀವಿ. ಈಗ ಒಂದು ಸ್ವಲ್ಪ ಕರಿಬೇವನು ಹಾಕ್ಕೋತೀವಿ. ಆಮೇಲೆ ಕೊತ್ತಂಬರಿನೂ ಹಾಕ್ಕೋತೀವಿ. ಈಗ ಇದು ಎಲ್ಲ ಪೇಸ್ಟ್ ಮಾಡೋಣ. ಖಾರನೂ ಹಾಕ್ಕೋತೀನಿ. ಉಪ್ಪನ್ನು ಹಾಕ್ಕೋತೀನಿ. ಮಸಾಲೆ ಖಾರನೂ ಹಾಕ್ಕೋತೀವಿ. ಬರ್ರಿ ಈಗ ಇದೆಲ್ಲ ಪೇಸ್ಟ್ ಮಾಡೋಣ. ಈಗ ನೋಡ್ರಿ ಪೇಸ್ಟ್ ಆಗೈತಿ. ಬರ್ರಿ ಈಗ ಸಾಂಬಾರ ಮಾಡೋಣ. ನೋಡ್ರಿ ಈಗ ಒಂದು ಬೊಗಣಿ ಇಟ್ಕೊಂಡಿನಿ. ಬೊಗಣಿ ಒಳಗೆ ಎಣ್ಣೆ ಹಾಕಬೇಕು. ಈಗ ಜೀರಿಗೆ ಮತ್ತು ಸಾಸಿವೆ ಹಾಕೋತೀನಿ. ನೋಡ್ರಿ ಏನು ಮಸ್ತ್ ಚುಟು ಅನ್ನತ್ತಾವು. ಈಗ ಅದು ಆಗಲ್ಲ ಮಸಾಲೆ ಪೇಸ್ಟ್ ಮಾಡಿದ್ದೇವಲ್ಲ, ಈಗ ಅದು ಇದ್ರೊಳಗೆ ಹಾಕೋಬೇಕು. ನೋಡ್ರಿ ಈಗ ಹಾಕ್ಕೊಳಕತ್ತೀನಿ. ನೋಡ್ರಿ ಈಗ ಹಾಕೊಂಡಿನಿ. ಸ್ವಲ್ಪ ಮಿಕ್ಸ್ ಮಾಡೋಣ. ನೋಡ್ರಿ ಮಿಕ್ಸ್ ಮಾಡ್ಕೊಳಕತ್ತೀವಿ. ಈಗ ಇದು ಸ್ವಲ್ಪ ಕುದಿಬೇಕ್ರಿ. ಸ್ವಲ್ಪ ನೀರು ಹಾಕಬೇಕು. ಈಗ ಚಂದಾಗಿ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಅರಿಶಿನ ಹಾಕೋತೀನಿ. ಉಪ್ಪ ಖಾರ ಮಸಾಲ ಎಲ್ಲದು ಆಗಲ್ಲ ಪೇಸ್ಟ್ ಮಾಡಾಕತ್ತೀವಿ. ಅದರೊಳಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿನಿ. ಅರಿಶಿನ ಹಾಕೊಂಡು ಚಂದಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀನಿ. ಈಗ ಮನ್ಯಾಗ ಮಾಡಿದ್ದ ಗರಂ ಮಸಾಲ ಹಾಕೋತೀನಿ. ಮನ್ಯಾಗ ಮಾಡಿದ ಗರಂ ಮಸಾಲ ಹಾಕೊಂಡಿನಿ. ಈಗ ಎಲ್ಲ ಚಂದಾಗೆ ಮಿಕ್ಸ್ ಮಾಡ್ಕೊಳಕತ್ತೀನಿ. ಈಗ ನೋಡ್ರಿ ಎಷ್ಟು ಚಂದ ಕುದಿಯಾಕತೈತಿ. ಈಗ ಇದ್ರೊಳಗೆ ತತ್ತಿ ಹಾಕ್ತೀನಿ. ನೋಡ್ರಿ ಈಗ ಎಲ್ಲ ತತ್ತಿ ಹಾಕೊಂಡಿನಿ. ಈಗ ಚಂದಾಗಿ ಎಲ್ಲ ಮಿಕ್ಸ್ ಮಾಡ್ಕೋತೀನಿ.
ನೋಡ್ರಿ ಸ್ಮೆಲ್ ಹತ್ರ ಮಸ್ತ್ ಬರತೈತಿ. ಭಾಳ ಸಿಂಪಲ್ ರೆಸಿಪಿ ಐತಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಹಂಗೆ ಯಾರು ನಮ್ಮ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನೋಡ್ರಿ ಈಗ ಚೆಂದಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ. ಎಷ್ಟು ಚಂದ ಕುದಿಯಾಕತೈತಿ. ಸ್ಮೆಲ್ ಹತ್ರ ಮಸ್ತ್ ಬರತೈತಿ. ಈಗ ಸ್ವಲ್ಪ ತಿರುವಾಡ್ತೀನಿ. ನೋಡ್ರಿ ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ. ಕೊತ್ತಂಬರಿ ಹಾಕೊಂಡು ಚೆಂದಾಗಿ ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ಎಷ್ಟು ಚಂದ ಕುದಿಯಾಕತೈತಿ. ಸ್ಮೆಲ್ ಹತ್ರ ಮಸ್ತ್ ಬರತೈತಿ. ಈಗ ಸ್ವಲ್ಪ ತಿರುವಾಡ್ತೀನಿ. ಏನು ಮಸ್ತ್ ಕುದಿಯಾತೈತಿ. ಸ್ಮೆಲ್ ಹತ್ರ ಮಸ್ತ್ ಬರಾಕತೈತಿ. ನೋಡ್ರಿ ಈಗ ಫೈನಲಿ ನಮ್ದು ತತ್ತಿ ಸಾಂಬಾರು ರೆಡಿ ಆಗೈತಿ. ಯಾರು ನಮ್ಮ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ.